ಗಣಪತಿ ಬಪ್ಪ ಮೋರಯ, ಮಂಗಳಮೂರ್ತಿ ಮೋರಯ ಅಂತ ನಮ್ಮ ಭದ್ರಾವತಿಗೆ ಗಣೇಶನ ವೆಲ್ಕಮ್ ಮಾಡಿದ್ದು ಹೀಗೆ. ಗಣೇಶನ ಕೂರಿಸಿದ ಮೇಲೆ ಸ್ಟೇಜಿಗೆ ಒಂದು ಕಳೆ ಬಂದಂಗಿತ್ತು. ಗಣೇಶ ಮಾತ್ರ ನೋಡೋಕ್ಕೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು. ಗಣೇಶನ ಹಬ್ಬ ಅಂದ್ರೆ ಸಾಕು ಎಲ್ಲರಿಗೂ ತುಂಬಾ ಖುಷಿ. ಆ ಖುಷಿ ಬರೀ 9 ದಿನಗಳು ಮಾತ್ರ ಇರುತ್ತೆ ಅಂತ ನೆನೆಸ್ಕೊಂಡ್ರೆ ಮಾತ್ರ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಭದ್ರಾವತಿಯ ಹಿಂದೂ ಮಹಾಸಭಾ ಗಣಪತಿ 9 ದಿನಕ್ಕೆ ವಿಸರ್ಜನೆಯನ್ನು ಮಾಡ್ತಾರೆ. ಗಣೇಶ ಹಬ್ಬ ಯಾವಾಗ ಶುರುವಾಯಿತು, ಯಾವಾಗ ಮುಗಿದೋಯ್ತು ಅಂತ ಒಂದು ಗೊತ್ತಾಗೋದೇ ಇಲ್ಲ. ಆ 9 ದಿನ ಹೇಗೆ ಕಳೀತು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಕೊನೆಗೂ ನಾವು ಬೇಜಾರಾಗುವಂಥ ಸಮಯ. ಯಾಕಂದರೆ 9ನೇ ದಿನ ಬಂದೇ ಬಿಟ್ಟಿದೆ. ಆದ್ರೂ ನಮಗೊಂಥರ ಖುಷಿ ಇದೆ. ಇವತ್ತು ನಮ್ಮ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಸೊ ಗಣೇಶನ ಹಾಗೆ ಸುಮ್ಮನೆ ಕಳಿಸೋದಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಆದರೂ ಗಣೇಶನ ಕಳಿಸ್ಕೊಡ್ಲೇಬೇಕು. ಸೊ ಅದಕ್ಕೆ ಅಂತ ನಮ್ಮ ಹಿಂದೂ ಮಹಾಸಭಾ ಗಣಪತಿ ಮಂಡಳಿಯವರು ಕೆಲವೊಂದು ವಿಶೇಷವಾಗಿ ಕಲಾವಿದರನ್ನು ಕರೆಸಿದ್ದಾರೆ. ಹಾಗೆ DJ ಮತ್ತು ನೃತ್ಯ ಎಲ್ಲವನ್ನೂ ಆಯೋಜಿಸಿದ್ದಾರೆ. ನಮಗೂ ಕೂಡ ಗಣೇಶನ ಹಾಗೆ ಕಳಿಸೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅಂತ ನಾವು ಒಂದು ಗ್ರೂಪ್ನ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಗ್ರೂಪಿನಲ್ಲಿ ಹೆಣ್ಣು ಮಕ್ಕಳು ಹೇಗೆಲ್ಲ ಗರ್ಜಿಸಿದ್ದಾರೆ ಅಂತ ಕಂಪ್ಲೀಟ್ ವ್ಲಾಗ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಮಿಸ್ ಮಾಡದೆ ನೋಡಿ.
ಗಾಡಿ ಬಂದೇ ಬರ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರು ಮಿಸ್ ಆಯ್ತಿದ್ದು. ಬನ್ನಿ ಬನ್ನಿ, ಒಬ್ಬೊಬ್ಬರಾಗಿ ಬರ್ರಿ. ಎಲ್ಲ ಓಟ್ ಹಾಕ್ಬಿಡ್ರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವೆಲ್ಲ ಹೇಗೆ ಗಣೇಶನ ಬೀಳ್ಕೊಡ್ತಾ ಇದ್ದೀವಿ ಅಂತ. ಸೊ ಕೊನೆಗೂ ಗಣೇಶನ ನೀರಿನಲ್ಲಿ ವಿಸರ್ಜನೆ ಮಾಡುವಂತಹ ಸಮಯ ಬಂದೇ ಬಿಡ್ತು. ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಗಣಪ ಎಲ್ಲರಿಗೂ ಒಳ್ಳೆಯದು ಮಾಡು, ನಾವೇನಾರು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸು. ಹಾಗೆ ಮುಂದಿನ ವರ್ಷವೂ ಕೂಡ ಆದಷ್ಟು ಬೇಗನೆ ಬಾ, ನಿನ್ನನ್ನು ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ತೀವಿ ಎಲ್ಲರೂ ಸೇರಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಮಂಗಳವಾರ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಹಿಂದೂ ಮಹಾಸಭಾ ಗಣಪತಿಯನ್ನು ವಿಸರ್ಜನೆ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಇಷ್ಟೇ ವಿಜೃಂಭಣೆಯಿಂದ ಮಾಡ್ತಾರೆ. ಸೊ ಅದರದ್ದು ಆದರೆ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಕೊನೆಯದಾಗಿ ಎಲ್ಲರೂ ಜೋರಾಗಿ ಹೇಳಿ, ಗಣಪತಿ ಬಪ್ಪ ಮೋರಯ, ಮಂಗಳಮೂರ್ತಿ ಮೋರಯ.